ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವ ಒಂದು ಬಟ್ಟಲು ರೈಸ್ ಉಳಿತಂದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರದಲ್ಲಿ ಇಡ್ಲಿ ಮಾಡ್ಕೊಳ್ಳಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಂದರೆ ಲೈಟಾಗಿ ಸೋಡಾ ಯೂಸ್ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡಬೇಕಂದ್ರೆ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಳಿ. ಆದರೆ ಬಿಸಿ ಬಿಸಿ ಇಡ್ಲಿ ತಿನ್ನುವಾಗ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಯಾವಾಗಲೂ ಸ್ಮೂತಾಗಿ ಇರುತ್ತೆ, ರವೆ ಇಡ್ಲಿ ಥರನೇ ಇರುತ್ತೆ. ಒಂದು ಬಟ್ಟಲು ರೈಸ್ ರೆಗ್ಯುಲರ್ ಆಗಿ ಬಳಸುವ ರೈಸ್, ಈ ರೈಸ್ ಇಲ್ಲೇ ಮಾಡ್ಕೊಳ್ಳಿ, ಇಡ್ಲಿ ಚೆನ್ನಾಗಿ ಬರುತ್ತೆ. ಒಂದು ಬಟ್ಲ ರೈಸ್ ಹಾಕಿಕೊಳ್ಳಿ, ಅದೇ ಬಟ್ಟಲ ಅಳತಿ ಮೊಸರು, ಕರ್ಡನ್ನು ಕೂಡ ಹಾಕೋಬೇಕು. ಮೊಸರು ಹಾಗೂ ರೈಸ್ ಅನ್ನು ಕೂಡ ನೈಸಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ನೈಸಾಗಿ ರುಬ್ಬಿ ಸ್ವಲ್ಪ ನೀರು ಹಾಕಿ ಅರ್ಧ ಕಪ್ಪಿನಷ್ಟು ನೀರು ಹಾಕಿ ನೈಸಾಗಿ ರುಬ್ಬಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ನೈಸಾಗಿರಬೇಕು, ರವೆ ಇರಬಾರ್ದು, ನೈಸಾಗಿರಬೇಕು. ಇದನ್ನು ಇಟ್ಟುಕೊಳ್ಳಿ. ಹಾಗೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಸಾಸಿವೆಯನ್ನು ಹಾಕಿ, ಕಡಲೆಬೇಳೆ 1 ಟೇಬಲ್ ಸ್ಪೂನನ್ನು ಹಾಕಿ, ನಿಮಗೆ ಗೋಡಂಬಿದು ಬೇಕಂದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಡಲೆಬೇಳೆಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಇವಾಗ ರವೆ ಸೇಮ್ ಕಪ್ ಅಳತಿ, ರೈಸು ಹಾಗೂ ಮೊಸರು ತೊಗೊತೀವಲ್ಲ ಅದೇ ಕಪ್ ಅಳತಿ ರವೆ, ಚಿರೋಟಿ ರವೆ ಇರಬೇಕು, ಸಣ್ಣ ರವೆ. ಇದನ್ನು ತೊಗೊಂಡು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ತುಂಬಾ ಕಪ್ಪಾಗಬಾರ್ದು, ಗೋಲ್ಡನ್ ಬ್ರೌನ್ ಬರಬೇಕು. ಅದು ಹೇಗೆ ಅಂದರೆ ಸ್ವಲ್ಪ ವಾಸನೆ ಚೇಂಜ್ ಆಗುತ್ತೆ. ಹಸಿದು ಇರುವಾಗ ಬೇರೆ ಥರ ಇರುತ್ತೆ, ಈ ಥರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಗ್ಯಾಸ್ ಆಫ್ ಮಾಡಿ ರವೆ ಆರಲು ಬಿಡಿ. ಬಿಸಿ ಚೆನ್ನಾಗಿ ಆರಿದ ಮೇಲೆ ನಾವು ರುಬ್ಬಿಟ್ಟುಕೊಂಡ ಈ ಹಿಟ್ಟಿಗೆ ಹಾಕಿಕೊಳ್ಳಬೇಕು. 1 ಕಪ್ ರವೆ ಫುಲ್ ಹಾಕ್ಕೋಬೇಕು. ಇದು ಆದರೆ ಬಿಸಿ ಆರಿರಬೇಕು, ಬಿಸಿ ಬಿಸಿದು ಹಾಕಕ್ಕೆ ಹೋಗಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಿಟ್ಟು ಹಾಗೂ ರವೆ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರಿನ ಥರನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು, ಇಡ್ಲಿ ಹಿಟ್ಟಿನ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅನ್ನ ಉಳಿದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಸಣ್ಣ ಬಟ್ಲಿದ್ರೂ 8 ಇಡ್ಲಿ ಕೂಡ ಆಗುತ್ತೆ, ಯಾಕಂದರೆ ರವೆ ಮಿಕ್ಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇಡ್ಲಿ ಬರುತ್ತೆ. ನೀವು ವೇಸ್ಟ್ ಮಾಡಿದರೆ ಈ ಥರದಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿರಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಹಾಗೆ ಒಂದು ಮುಚ್ಚಳವನ್ನು ಮುಚ್ಚಿ 10-15 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ. ಅದು ತುಂಬ ಚೆನ್ನಾಗಿ ನೆಂದು ಬರುತ್ತೆ. ನಿಮ್ಗೆ ಬೇಕಂದರೆ ಸೋಡಾ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಡ, ಒಂದು 4-5 ಚಿಟಿಕೆ ಹಾಕಿದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ಹಾಕಿ. ನಿಮಗೆ ಬೇಕನ್ನಿಸಿದರೆ ಎಣ್ಣೆ ಹಚ್ಕೊಳ್ಳಿ, ಅಥವಾ ಹಾಗೆ ಕೂಡ ಹಾಕ್ಕೋಬೋದು. ಇದಕ್ಕೆ ನಿಮಗೆ ಎಷ್ಟು ಇಡ್ಲಿ ಬೇಕೋ ಅಷ್ಟು ಇಡ್ಲಿ ತಟ್ಟೆಗೆ ಹಾಕಿಕೊಳ್ಳಬೇಕು. ಇದನ್ನು ಇಡ್ಲಿ ಪಾತ್ರೆಗೆ 1.5 ಗ್ಲಾಸ್ ನೀರನ್ನು ಹಾಕಿ ಬಿಸಿಯಾಗಲು ಬಿಡಿ. ಚೆನ್ನಾಗಿ ಬಿಸಿ ಆದಮೇಲೆ ನಾವು ಹಾಕಿರುತ್ತೀವಲ್ಲ ಇಡ್ಲಿ ಪ್ಲೇಟನ್ನು ಅದಕ್ಕೆ ಇಡಿ. 15-20 ನಿಮಿಷ ಬೇಯಿಸಿ. ಥರದಲ್ಲಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರ್ತೈತಿ, ಸ್ಪಾಂಜಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಈ ಥರದಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ರೈಸ್ ಉಳಿದಾಗ ಏನು ಮಾಡ್ಬೇಕಂತ ಗೊತ್ತಾಗದೆ ಚಿತ್ರಾನ್ನ ಆ ಥರದಲ್ಲಿ ಮೊಸರನ್ನ ಮಾಡ್ಕೋತೀವಿ. ಹಾಗೆ ಈ ಥರದಲ್ಲಿ ಇಡ್ಲಿ ಕೂಡ ಮಾಡ್ಕೊಂಡು ನೋಡಿ ಒಂದ್ಸರಿ. ನಿಮಗೆ ಚೆನ್ನಾಗಿ ಅನಿಸಿದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವುದಾದ್ರು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.